ಗುರುಗಳು ಹೇಳಿದ್ದು ನಾನು ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ನಾನು ಆಮ್ ಎ ಗುಡ್ ಯೂಟ್ಯೂಬರ್. ಓಕೆನಾ, ನಾನು ಇವ್ರ ವಿಡಿಯೋನ ಒಂದು ಸಲನೂ ನೋಡಿಲ್ಲ 10 ವರ್ಷದಿಂದ. ಮೊನ್ನೆ ಕೃಷ್ಣ ಜಯಂತಿ ಟೈಮಲ್ಲಿ ನನ್ಗೆ ಹೇಳಿದ್ರು, ನೀನ್ ಮಾಡಿರೋ ಪಾಪ ಎಲ್ಲ ಕಳ್ಕೊಳ್ತೀಯಮ್ಮ, ಹೋಗಿ ದೇವ್ರ ದರ್ಶನ ಮಾಡಿ ಈಗ ಮಾಡಿ ಬಾ ಅಂತೇಳಿ. ಅದು ಮಾಡಿ ಕೆಲವೊಂದು ಜಪ ಹೇಳಿದ್ರು, ಮಾಡಿದೆ. ನೆಕ್ಸ್ಟ್ ಡೇ ಇವರು ರೀಲ್ಸ್ ಅಲ್ಲಿ ಬಂದ್ರು ನನ್ನ ಫೋನಲ್ಲಿ. ಅಲ್ಲಿ ತನಕ ನನ್ ಗುರುಗಳನ್ನ ನೋಡ್ಲೇ ಇಲ್ಲ. ಅವಾಗ ನನ್ಗೆ ಇದಾಯ್ತು, ಓಕೆ ಇವ್ರು ಅವಾಗಿಂದ ಇವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದು ಒಂದು 15-20 ಡೇಸ್ ಗ್ಯಾಪ್ ಅಲ್ಲಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವಾಗ ಅವ್ರು ಹೇಳೋದು, ನಿನ್ನ ಪಾಪ ಕಳ್ಕೊಂಡ್ರೆ ಮಾತ್ರ ನೀವು ನನ್ನನ್ನು ನೋಡ್ತೀರಾ ಅಂತ. ಅದನ್ನ ನಾನು ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ ಅಂದ್ರೆ, ನಿನ್ನೆ ಸ್ಯಾಟರ್ಡೆ ಈ ಟೈಮಲ್ಲಿ ನಾನು ಗುರುಗಳೊಟ್ಟಿಗೆ ಇರ್ತೀನಿ, ಕಲಿತಿರ್ತೀನಿ. ಆ ಒಂದು ಪಾಸಿಟಿವ್ ಮೈಂಡ್, ಏನೋ ಬಹಳ ಸಾಲದಿಂದ ನೊಂದಿದ್ದೇನೆ. ಇವನು ಬಿಸ್ನೆಸ್ ಅಂತ ಇದ್ರು ಬಹಳ ಕಷ್ಟದಲ್ಲಿ ಇರೋದ್ರಿಂದ ನನ್ಗೆ ದಾರಿ ಎಲ್ಲಿದೆ ದೇವ್ರೆ ಅನ್ನುವಷ್ಟು ದುಃಖದಲ್ಲಿದ್ದೆ. ನಾನು ನಿದ್ರೆ ಬರ್ತಾ ಇರ್ಲಿಲ್ಲ. ತುಂಬಾನೇ ಹಿಂಸೆ ಆಗ್ಬಿಟ್ಟಿತ್ತು ಜೀವನ ನನಗೆ. ಅಯ್ಯೋ ದಾರಿನೇ ಇಲ್ವಾ ನನಗೆ, ಸಾವಿನ ದಾರಿ, ಬಟ್ ಸಾಯಕ್ ರೆಡಿ ಇಲ್ಲ. ಬಟ್ ಅಷ್ಟು ಡೀಪ್ ಆಗಿ ನಾನು ಬೆಂದೋಗ್ಬಿಟ್ಟಿದೆ. ಆಕ್ಚುಲಿ ನಮ್ಗೆ ದಾರಿನೇ ಇಲ್ವ, ಎಲ್ಲ ಬಾಗಿಲುಗಳು ಮುಚ್ಚೋಗ್ಬಿಟ್ಟಿದೆ ಅನ್ನುವಷ್ಟು ಡೆಪ್ತ್ ಅಲ್ಲಿ ಹೋಗ್ಬಿಟ್ಟಿದೆ ನಾನು. ಎಲ್ಲಿ ನಾನು ಗುರುಜಿನ ನೋಡಿದ್ನೋ ನಿಜವಾಗ್ಲೂ ನನಗೆ ಎಲ್ಲೋ ಒಂದ್ ಕಡೆ ಒಂದು ಕಿರಣ, ಒಂದು ಬೆಳಕು ನನ್ ಕಂಡಿದೆ. ಖಂಡಿತವಾಗೂ ನಾ ಈ ಆಪರ್ಚುನಿಟಿ ಮಿಸ್ ಮಾಡಬಾರ್ದು. ನಾನು ಕಣ್ಣೀರಿಡ್ತಿದ್ದೆ, ಎಲ್ಲೋ ದೇವರು ಆ ಕಣ್ಣೀರನ್ನ ಕೇಳಿದ್ದಾರೆ, ನನ್ನ ಅಂತರಾಳನ ಅವರು ಇದು ಮಾಡಿದ್ದಾರೆ. ಖಂಡಿತವಾಗೂ ಹೋಗ್ಬೇಕಂತ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ, ಕಂಪ್ಲೀಟ್ ಆಗಿ ನಾನು ನಂಬಿ ಇಲ್ಲಿ ಬಂದೆ ನಿಜವಾಗ್ಲು. ಮತ್ತೆ 369 ಗುರುಜಿ ಹೇಳಿದ್ರು, ಅವ್ರು ಯೂಟ್ಯೂಬ್ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾರೆ. ಅದನ್ನ ನಾನು ಟೆಸ್ಟ್ ಮಾಡಿದೆ. ಅದರಲ್ಲಿ ನಾನು ಆಕ್ಚುಲಿ ಇನ್ಶೂರೆನ್ಸ್ ಅಲ್ಲಿ ಇರೋದು 23 ವರ್ಷದಿಂದ. ಇದು ಒಂದ್ 3 ವರ್ಷ ಫಾಲೋ ಮಾಡ್ತಿದ್ದೆ. ಅಪಾರ್ಟ್ಮೆಂಟಿಗೆ ಒಂದು 250 crores ಇನ್ಶೂರೆನ್ಸ್ಗೆ ಕ್ಲಿಕ್ಕೇ ಆಗ್ತಾ ಇರ್ಲಿಲ್ಲ. ಯಾವಾಗ 369 ಏನ್ ಗೊತ್ತಾ, ಕಂಪ್ಲೀಟ್ ಆಗಿ ನಂಬಿಡ್ಬೇಕು ನೀವು. ಜಸ್ಟ್ ಏನು ಮಗು ಹೇಗ್ ನಂಗೆ ಗೊತ್ತೋ, 1 ಕೋಟಿ ಕೊಟ್ರೆ ಹುಂಡಿಯಲ್ಲಿ ಹಾಕೋ ಅನ್ನೋ ತರ ಕಂಪ್ಲೀಟ್ ಆಗಿ ನಂಬಿಟ್ಟು ಇದು 3 ಮಾಡ್ತಾ ಇದೆ ಪ್ರತಿ ಸಲ. 3, 6, 9 ಒಂದು ನಮ್ಗೆ ಬಹಳ ಅವಕಾಶಗಳಿದೆ, ನಾನ್ ರಿಚ್, ನಾನು ಇದರಿಂದ ಇದಾಗಿದೆ, ನಾನು ಅಫರ್ಮೇಶನ್ ಮಾಡ್ತಾನೆ ಇದೆ ಆಫೀಸಲ್ಲೆಲ್ಲ ಕುತ್ಕೊಂಡು. ಅದು ಮೊನ್ನೆ ಚೆಕ್ ಕ್ಲಿಯರ್ ಆಯ್ತು, ಅಮೌಂಟ್ ಬ್ಯಾಂಕ್ ನನ್ನ ಅಕೌಂಟಿಗೆ ಬಂತು. ಅದು ಇವ್ರು ಹೇಳ್ತಾರಲ್ಲ, ಗುರುಜಿ ಟೆಸ್ಟ್ ಮಾಡಿ, ನನ್ನನ್ನ ಟೆಸ್ಟ್ ಮಾಡಿ ಅಂತ. ನಾನು ಬಹಳ ಸಲ ಮಾಡಿದ್ದೇನೆ, 2-3 ಸಲ. ಸೊ ನಾನು ನಿಜವಾಗ್ಲೂ ಅಂತರಾಳದಿಂದ ಹೇಳ್ತಾ ಇದ್ದೀನಿ, ನಂಬೇಕು ಅಷ್ಟೇ. ನಂಬಿಕೆನೇ ದೇವರು. ಅದೊಂದು